ಇದೆಲ್ಲ ತಮ್ಮದೇನಾ ಕೊಡುಗೆ? ರಾತ್ರಿ 3 ಗಂಟೆನಲ್ಲಿ ವಾಕಿಂಗ್ ಮಾಡೋ ಏಕೈಕ ಅಲ್ಲ, ಇಬ್ಬರು ಮನೇಲೆಲ್ಲ ಇರೋರೆ ಎಲ್ಲ ನಾವೇ ಕೊಡುಗೆ. ನಾವು ರಾತ್ರಿ ಹೊರಗಡೆ ನಾನು ಶೆಟ್ಟಿ ಬಂದಾಗ ಮೊಲ ಹಿಂಗೆ ಓಡಾಡ್ತಿತ್ತು. ಮೊಲ ಜಿಂಕೆ ಓಡಾಡೈತೆ, ಜಿಂಕೆ ಓಡಾಡೈತೆ. ನಾನು ಅದನ್ನೇ ಹೇಳಿದ್ದೆ ನಿಂಗೆ ಮೊನ್ನೆ. ಇದೆ ತೋರಿಸ್ತೀನಿ ಅಲ್ಲಿ ಜಿಂಕೆ ಓಕೆ, ನರಿ ಆಗಿದ್ರೆ ಏನು ಮಾಡ್ತೀರಾ? ಹೌದಾ? ಇಲ್ಲ, ನರಿ ಎಲ್ಲ ಇದು ಗಾರ್ಬೇಜ್ ತಿನ್ನೋಕ್ಕೆಲ್ಲ ಬರಲ್ಲ. ನರಿ ಗಾರ್ಬೇಜ್ ಹತ್ರ ಇಲ್ಲಿ ಬರೋದು ರಕ್ಕೂನು, ಅದು ಸಕ್ಕ ದಪ್ಪ ಇರುತ್ತೆ. ಅದು ಫುಟ್ ಪ್ರಿಂಟ್ ದಪ್ಪ ಇರುತ್ತವ. ರಕ್ಕೂನ್ ಚಿಕ್ಕನೇ ಇರುತ್ತೆ. ಅಷ್ಟೊಂದು ದಪ್ಪ ಇರಲ್ಲ. ಮೂರು ಮುಂದೆ ಹಿಂದೆ ಇರ್ತಾರೆ ಅಷ್ಟೇ. ಮಿಡ್ ನೈಟ್ ವಾಕಿಂಗ್. ಡೇನೇ ನೋಡ್ತಿಲ್ವಲ್ಲ ಅಲ್ಲಿ. ಕೆಲಸ ಮುಗಿಸೋ ಅಷ್ಟಕ್ಕೆ ಕತ್ತಲೆ ಆಗಿರುತ್ತೆ, ಎದ್ದೇಳೋ ಅಷ್ಟಕ್ಕೆ ಬೆಳಕಾಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಲೈನೇ ಇದು ಕಚ್ಕೊಂಡ್ಬಿಟ್ಟೈತೆ. ಶಿಷ್ಯ ಮಂಗಿದ್ದ, ಕತ್ಲಾಗಿತ್ತು, ಅಂದರೆ ರೂಮ್ ಲೈಟ್ ಆಫ್ ಆಗಿತ್ತು. ಹೌದಾ? ಅವಾಗ ಬರಬೇಕಿತ್ತು, ಇನ್ನೂ ಮಜಾ ಇರ್ತಿತ್ತು. 4 o'clock ಹೊರಗಿದೆ. ಅದೇ ಸ್ಟಾರ್ಟ್ ಆಗ್ತಿದ್ದು, ಇಷ್ಟೊತ್ತಿರಲಿಲ್ಲ ಈ ಥರ. ಈಗ ಸ್ಟಾರ್ಟ್ ಆಗ್ತಿದೆ. ಗೈಸ್, ನಮ್ಮ ನ್ಯೂ ಇಯರ್ ರೆಸೊಲ್ಯೂಷನ್ಗಿಂತ ನಾವು ಫುಲ್ಲು ಫಿಸಿಕಲಿ ಫಿಟ್ ಆಗೋಣ ಅಂತ ಅಂದ್ಕೊಂಡಿದ್ವಿ. ಬೆಳಿಗ್ಗೆ ಬೇಗ ಎದ್ದೋಳೋಣ ಅಂದ್ಕೊಂಡಿದ್ವಿ, ಆದರೆ ರಾತ್ರಿ ಮಲಗದೇ ಇರೋ 3 ಗಂಟೆ ವಾಕಿಂಗ್ ಬರ್ತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಈ ಲೆವೆಲ್ಗೆ ಡೆಡಿಕೇಶನ್ ತೋರಿಸ್ತಿದ್ದೀವಿ ನಾವು. 10,000 ಸ್ಟೆಪ್ಸ್ ಮಾಡಲೇಬೇಕು. ಇದೆ ಆದರೂ ಸರಿ, ಮಲ್ಕೊಂಡಿದ್ರೆ ಅದು ಸರಿ, ಆದರೂ ಸರಿ, ಮಲ್ಕೊಂಡಿದ್ರೆ ಏನು ಬಂತು. ರಕ್ಕೂನದು ನೋಡಿದ್ರಾ? ಗಬ್ಬು ವಾಸನೆ ಬರ್ತಾ ಇತ್ತಲ್ಲ. ಸ್ಕಂಕ್ ವಾಸನೆ ಬರೋದು. ರಕ್ಕೂನು ರೇಬಿಸ್ಗೂ ಸ್ಪ್ರೆಡ್ ಮಾಡುತ್ತೆ. ಸ್ಮೆಲ್ ಬರ್ತಾ ಇತ್ತು ಮಗ. ನೋಡಿ ಹಿಂಗೆ ಹೋಗುತ್ತೆ ರಕ್ಕೂನು. ನೋಡಿ ಹಿಂಗೆ ಹೋಗುತ್ತೆ ರಕ್ಕೂನು. ಒಂದೊಂದೇ ನಮ್ಮನೆ ಹತ್ರ ಬರೋದು ರಕ್ಕೂನಲ್ಲ ಬಿಡು. ನೋಡಿ ಇದೇನಿದು? ಇದೇ ರಕ್ಕೂನು. 3 ದಿಸ್ ಈಸ್ ರಕ್ಕೂನ್. ಒಂದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ಈ ಥರ 2 ಹೆಜ್ಜೆ ಇರಲ್ಲ, ಹಿಂಗೆ ಒಂದಾದ್ಮೇಲೆ ಒಂದು ಹಿಂಗೆ ಓಡೋಗಿರುತ್ತೆ. ಅಲ್ಲಿ ನಮ್ಮನೆ ಹತ್ರ ಮೊನ್ನೆ ಎಲ್ಲ ಬಂದಿತ್ತಲ್ಲ ಜಿಂಕೆ ಥರ, ಇಲ್ಲೊಂದು ಜಿಂಕೆ ಅಥವಾ ಇರುತ್ತೆ. ಆ ಜಿಂಕೆ ಹತ್ರ ಇರ್ಬೇಕು ನೋಡ್ತಾ ಇಲ್ಲ. ನೋಡಿ ಕಯೋಟಿ, ಇವೆಲ್ಲ ರಕ್ಕೂನ್. ಈ ಸೈಡ್ ಇದು ಒಳಗಡೆ ಹೋಗೈತೆ ಅಂದರೆ ಬರೀ ಅವೇ. ಕಯೋಟಿನೂ ಅವತ್ತು ನಾವು ಇಲ್ಲೇ, ಕಯೋಟಿ ಇಲ್ಲೇ ಇರೋದು. ಇದರಲ್ಲಿ ಇಲ್ಲಿ ಬೋರ್ಡೇ ಹಾಕಿದ್ರು ಮುಂಚೆ, ಕಯೋಟಿ ಇದೆ ಎಚ್ಚರಿಕೆ ಅಂತ. ಅಲ್ಲಾಗಿರ್ಬೇಕು ಅನ್ಸುತ್ತೆ ಬೋರ್ಡ್, ಅದು ಆ ಬೋರ್ಡ್. ಸ್ಕೂಲ್ ಝೋನ್ ಎಚ್ಚರಿಕೆ ಹೋಗೋಣ ಅದ್ರೊಳಗಡೆ. ಅಡ್ವೆಂಚರಸ್. ಇದು ಹೂದೋಟ, ಎಲ್ಲ ರಕ್ಕೂನು. ಅಲ್ಲಿ ಮೊಲಗಳಿದ್ದಾವೆ ಮಸ್ತಾಗಿ. ಬಾ ಹಿಂಗೆ ಹೋಗೋಣ. ಇಲ್ಲ, ಮೇನ್ ರೋಡಲ್ಲೇ ಇದೆ. ಅಡ್ವೆಂಚರಸ್ ಆ್ಯಕ್ಟಿವಿಟಿ, ಸ್ನೋ ಶೂಯಿಂಗ್ ಅಂತಾರಲ್ಲ, ಇದೇನೇ ಅವ್ರು ಮಾಡೋದು. ಅದೇ ಬೇರೆ ಥರ ಶೂ ಹಾಕೊಂಡು ಹೋಗ್ತಾರೆ ಅಷ್ಟೇ. ಬೂಟ್ಸ್ ಹಾಕೋಬರ್ಲಿಲ್ಲ, ಹಾಕೊಂಬಂದಿದ್ದೀನಲ್ಲ. ಹೆಜ್ಜೆ ಮೇಲೆ ಹೆಜ್ಜೆ ಸಾಗುವಂತ. ಆ ಕಡೆ ರೋಡಲ್ಲಿ, ಹೆರಿಟೇಜ್ ರೋಡಲ್ಲಿ ಸ್ನೋ ಇದಾಗಿಲ್ಲ, ಸಖತ್ ಮೆಡಿಟಾಗ್ಬಿಟ್ಟೈತೆ, ಕೆಸರುಗದೆ ಆಗ್ತದೆ. ಚೆನ್ನಾಗಿರೋದ ನಡೆಯೋಕ್ಕೆ. ಅಲ್ಲಿವರೆಗೂ ಹೋಗಿದ್ದ. ಇಲ್ಲಿ ಸಕ್ಕ ಜಾಸ್ತಿ ಆಗೈತೆ ಕಣೋ, ನೆಲಕ್ಕೇನೆ ಕಾಲು ಹೋಗ್ತಾ ಇಲ್ಲ. ಓ ಇಲ್ಲಿ ನೋಡು ಮಗ, ಎಷ್ಟು ದೊಡ್ಡ ಮೇಲೆ ಹೋಗೈತೆ. ಒಂದು ಅಡಿ ನೋಡಿ, ಇಲ್ಲಿ
ಗುಡ್ಡೆ ಹಾಕ್ಬಿಟ್ಟವ್ರೆ. ಅಲ್ಲೂ ಪಾರ್ಕಿಂಗ್ ಝೋನಲ್ಲಿ ಸಕ್ಕರೆ ಗುಡ್ಡೆ ಹಾಕ್ತಾರೆ. ಇಲ್ಲಿರ್ತವೆ ಮೊಲಗಳು ಈ ಮೂಲೆಯಲ್ಲಿ. ಇದೇನಕ್ಕೆ ಇದೊಂದು ಮಾತ್ರ ಹಿಂಗಾಗಿದೆ. ಟ್ರೈನ್ ನಿಜ್ಜಿದ್ರೆ ಅಲ್ಲಿ ಇದು ಮೊಲ, ಎರಡು ಮುಂದೆ ಎರಡು ಹಿಂದೆ ಒಂದೊಂದು ಇರ್ತಲ್ಲ, ಇದು ಮೊಲ. ಇದು ಮೊಲ ಮುಂದೆ ಹಿಂಗೆ ಜಂಪ್ ಮಾಡಿದೆ, ಹಿಂದೆ ಇದಾಗ್ಬೋದು, ಓಡಾಡ್ಬಿಡ್ಬೋದು. ಇದು ಮೊಲ, ಸಿಂಗಲ್ ಸ್ಟೆಪ್ಪು. ರಕ್ಕೂನು ಒಂದೇ ಲೈನು. ಇದು ಮುಂದೆ ಎರಡು ಹಿಂಗೆ ಕಾಲು ಹಾಕುತ್ತೆ, ಹಿಂಗೆ ಬರುತ್ತೆ. ಕೈಯೊಟ್ಟಿದ್ದು ಸರಿ ಹೋಗ್ತೀನಿ. ಅದು ಓಡಾಡಿಲ್ಲ ಇವತ್ತೆಲ್ಲ ಫಾರೆಸ್ಟ್ ಸೇರ್ಕೊಂಡ್ಬಿಟ್ಟಿದೆ. ಹೂದೋಟ ಹೊರಗಡೆ ಹೋಗ್ರದ ಇಲ್ಲಿ ಇಷ್ಟೊತ್ನಲ್ಲ ಮಾಡೋಣ. ಲೈಟ್ ಇಲ್ಲ, ಮೊಬೈಲ್ ಐತಲ್ಲ ಫ್ಲಾಶ್. ಇಲ್ಲಿ ನಮ್ಮದು ಶಿವನ ಹೂದೋಟ ಇದೆ. ಅಲ್ಲಿ ನಾವು ಒಟ್ಟಿಗೆ ಬಂದ್ಬಿಡ್ಬೇಕಾದ್ರೆ ಒಳಗಡೆ ಆ ಶಿವನ ಹೂದೋಟದಲ್ಲಿ ನಿನ್ಗೆ ಏನು ಕೆಲಸ? ಮೆಣಸು ಗಿಣಸು ಸ್ಪೈಸಸ್ ಏನಾದ್ರು ತರಬೇಕಾ? ಕತ್ಲಲ್ಲಿ ಕೈಯೋಟಿ ಬಂದರೆ ಓಡ್ಬಿಡ್ತೀರಲ್ವ? ಆ ಬ್ಲ್ಯಾಕ್ ಎಲ್ಲ ಇಲ್ಲ ನೀನು ಬಿಟ್ಟೆ ನೋಡಲ್ಲ. ನಾನು ತಳ್ಬಿಟ್ಟು ಹೊಡ್ಬಿಡ್ತೀನಿ. ಕರೆಕ್ಟಾಗಿ ಬರ್ತಿದೆ ಈಗ. ಹಿಂಗೆ ದಾರಿ. ಹಾಂ, ಇನ್ನೂ ಜಾಸ್ತಿ ಸ್ನೋ ಬಿಡೈತೆ ಮಗ. ಐತಲ್ಲಿ ಸ್ವಲ್ಪ ದೂರ ಹೋಗೋಣ ಬಾ. ಯಾಕಿದ್ರು ಕೊಂಚ ಅದು ಇವರು ಬ್ಲ್ಯಾಕ್ ಕಲರ್ ಅವ್ರು ಬರ್ತಾರಲ್ವಾ, ಅಲ್ಲಿವರೆಗೂ ಹೋಗೋಣ. ಕಾಂತಾರದಲ್ಲಿ ರೇಸಿಸ್ಟ್ ಕಮೆಂಟ್ ಮಾಡ್ತೀವಿ. ಬ್ಲ್ಯಾಕ್ ಕಲರ್ ಕಪ್ಪುಗಿರ್ತಾರಲ್ಲ ಮಗ ಕೆಳಗಡೆ ಕಾಲು. ಸರಿಯಾಗಿ ಹೈಟ್ ಐತೆ. ಎಲ್ಲರೂ ಹೊರಗಡೆ ಹೋಗ್ಬಿಡ್ತೀರ. ಮೆಡಿಟೇಷನ್ ಮಾಡ್ತಾ ಇರ್ತಾನೆ ಶೆಟ್ಟಿ. ಮೊಲನೋ ಇರುತ್ತೋ ಏನೋ ಗೊತ್ತಿಲ್ಲ. ಮೊಲನೇ ಇರುತ್ತೆ. ಕೈಯೋಟಿ ನಾಯಿ ಥರನೇ ಇರುತ್ತೆ. ಜಾಡ್ಸೋದ್ರೆ ಓಡೋಗುತ್ತದು. ಟಾಪ್ ಮಸಲ್ಸ್ ಕಿತ್ಕೊಂಡು ಓಡೋಗುತ್ತೆ. ಅವಕ್ಕೂ ಭಯ ಇರುತ್ತೆ ಮಗ. ಇಲ್ಲ, ಅದು ಊಟಕ್ಕೆ ಓಡಾಡ್ತೀವಿ ಮಗ. ಇದು ಇಲ್ಲಿ ಬೆಳಿಗ್ಗೆ ಬರ್ಬೇಕು, ಸಖತ್ತಾಗಿರುತ್ತೆ ಅಲ್ವಾ ಫ್ರೆಂಡ್ಸ್? ಈ ಶಿವನ ಹೂದೋಟೋದಕ್ಕೆ ನಾಳೆ ಬೆಳಿಗ್ಗೆ ಟ್ರಿಪ್ ಮಾಡ್ತೀವಿ. ಬೆಳಿಗ್ಗೆ ಅಂದರೆ ನೆಕ್ಸ್ಟ್ 2 hours ಆದಮೇಲೆ ಅಷ್ಟೇ. ಈಗಾಗಲೇ 3:15. ನಾಳೆ ಬೆಳಿಗ್ಗೆ 5 ಗಂಟೆ ಆಗುತ್ತೆ. ನಾವು ಮಧ್ಯಾಹ್ನಂಗೆ ಬರೋಣ, ಒಂದು 2 ಗಂಟೆ ಹಂಗೆ. ಅರ್ಲಿ ಮಾರ್ನಿಂಗ್ 2 PM. ಈಗ ಹೋಗಿದ್ದೇನೆ, ಈ ವಿಡಿಯೋನ ಅಪ್ಲೋಡ್ ಮಾಡಿಬಿಡ್ತೀನಿ ಮಗ. ಏನಂತ್ಯ? ಕಾಣಿಸ್ತಾ ಇದೀಗ? ಸ್ಕ್ರೀನ್ ಬೇರೆ ಆಫ್ ಆಗುತ್ತೆ. ಎಡಿಟ್ ಮಾಡಲ್ಲ. ಏನು ಎಡಿಟ್ ಮಾಡ್ತೀಯ ಮಗ? ಈಗಲೇ 4 ಗಂಟೆ ಎಡಿಟ್ ಬೇರೆ 2 hours ಮಾಡಿಬಿಟ್ಟು 7ಗೆ 7:30 ಹೆಂಗೆ ಸನ್ರೈಸ್ ಆಗುತ್ತಲ್ಲ, ಆವಾಗ ಸ್ಕೆಡ್ಯೂಲ್ ಮಾಡಿಬಿಡೋದು. ಅಲ್ಲ, ಅವಾಗ ಬನ್ನಿ ಹೂದೋಟಕ್ಕೆ. ಅದು ನೆಕ್ಸ್ಟ್ ಎಪಿಸೋಡಲ್ಲಿ ಬಿಡ್ತೀನಿ. ಎಪಿಸೋಡಲ್ಲಿ ಯಾವುದಿದೆ ಕಾರು? ನಿಸಾನ 4 ಚಕ್ರದ್ದು. 4 ಚಕ್ರದ ಕಾರುತ್ತೆ. ನೋಡ್ರಪ್ಪ, ಎಷ್ಟು ಕಾಮಿಡಿ ಮಾಡೋದು ಕಲ್ತವನೇ ಅವನು. ಎಡಿನ್ಬರ್ಗಿಗೆ ಬಂದೆ ಅಂತ ಅಂದ್ಕೊಂಡಿದ್ದೆ. ಯಾಕೆ ಮನೆಗಳಲ್ಲಿ ಕಾರೇ ಇಲ್ಲ? ಎಲ್ಲ ಒಳಗಡೆ ಗರೇಜಲ್ಲಿ ಹಾಕವ್ರೆ. ಹೆಂಗೆ ತೆಗಿತಾರಪ್ಪ? ಸ್ನೋ ಇದನ್ನ ಅವಾಯ್ಡ್ ಮಾಡೋದಕ್ಕೇ ಒಂದು ಹಟ್ ಥರ ಬರ್ತವೆ, ಶೆಡ್ ಥರ. ಅದು ಸುಮ್ಮನೆ ಮೇಲ್ಗಡೆ ಹಿಂಗೆ ಹಾಕ್ಬಿಟ್ಟಿರ್ತಾರೆ. ಆ ಜಾಗದಲ್ಲಿ ಬಿದ್ದಿರಲ್ಲ. ಗರೇಜಿಂದ ಹೊರಗಡೆ ಬರೋದಕ್ಕೂ ಕಷ್ಟ ಅಲ್ಲ, ಅದಕ್ಕೆ ಹಂಗೆ ಮಾಡ್ಕೊತಾರೆ ಈಗ. ಎಷ್ಟು ಬ್ರೈಟಾಗಿ ಕಾಣಿಸ್ತೀವಿ. ಅದೊಂದೇ ಮನೆ ಇರೋ ಬರೋ ಎಲೆಕ್ಟ್ರಿಸಿಟಿ ಎಲ್ಲ. ಇಲ್ಲೇನು ಎಲೆಕ್ಟ್ರಿಸಿಟಿ ದಂಡಿಯಾಗಿ ಬಿದ್ದೈತೆ. ದುಡ್ಡು ಕೊಟ್ಟರೆ ಎಲೆಕ್ಟ್ರಿಸಿಟಿ. ಇಲ್ಲಿ ನೋಡಿಲಿ, ನೀನು ಹೇಳ್ದಲ್ಲ ರಕ್ಕೂನು ನೆಡ್ಕೊಂಡು ಓಡು ಹೋಗಿಲ್ಲ. ಲೇಜಿ ರಕ್ಕೂನು. ಇದು ರೆಸಲ್ಯೂಷನಿಗೆ ಬಂದೈತೆ ಅಷ್ಟೇ, ಫಿಟ್ನೆಸ್ಸಿಗೆ ಬಂದಿಲ್ಲ ಅಂತ ಬಂದೈತೆ. ಫುಡ್ ಹಂಟಿಂಗಿಗೆ ಬಂದಿಲ್ಲ ಅದು. ನೋಡು, ಭಯ ಇಲ್ಲ ಏನಿಲ್ಲ ನೋಡಿ. ನಾರ್ಮಲ್ ಸುಮ್ಮನೆ ಜಾಲಿ ರೈಡ್.
ಮಾಮೂಲಿ ಪೆಡೆಸ್ಟ್ರಿಯನ್ ವಾಕಿಂಗ್ ಪಾತಲ್ಲೇ ಹಿಂಗೆ ಹಿಂಗೆ ತೊಳ್ಕೊಂಬಂದಿರೋದು ಅದು ಹಿಂಗೆ ಹಿಂಗೆ ಅಲ್ಲ ಹೆಂಗ್ ನಡೆದಿದೆ ನೋಡಿ, ಪೆಡೆಸ್ಟ್ರಿಯನ್ ವಾಕಿಂಗ್ ಪಾತಲ್ಲೇ ನಡೆದಿದೆ. ಕರೆಕ್ಟ್, ಆ ಕಡೆ ಈ ಕಡೆ ಹೋಗಿಲ್ಲ, ಕರೆಕ್ಟಾಗಿ ಹೋಗಿದೆ. ಇದು ಯಾವುದೋ ಕೆನಡಿಯನ್ದೇನೆ, ಪ್ರಾಪರ್ ಕೆನಡಿಯನ್ ಬಾರ್ನ್ ಎಜುಕೇಟೆಡ್. ಇಲ್ಲಿ ನೋಡಿ ಏನೋ ಹೆಂಗೆ ಜೋಡ್ಸವ್ರೆ, ಅದೇ ಆಗಿರೋದು. ಮ್ಯಾಜಿಕ್ ಮಶ್ರೂಮ್ ಥರ ಆಗೈತೆ. ಮ್ಯಾಜಿಕ್ ಮಶ್ರೂಮ್ಸ್. ನೋಡಿ ಇಲ್ಲಿ ಈ ಥರ ಕಪಲ್ಸ್ ಇದ್ದಾರೆ. ಈ ಕಪಲ್ಸ್ ಇಲ್ಲಿ ಈ ಥರ ಸ್ನೋ ನೋಡೋಕ್ಕೆ ಇಂಡಿಯಾದಲ್ಲಿ ಕಾಶ್ಮೀರ್ಗೆ ಹೋದ್ರೆ ಈ ಲೆವೆಲಿಗೆ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ನನಗೆ. ಸಿಗುತ್ತಾ? ವಿಂಟರಲ್ಲಿ ಹೋಗ್ಬೇಕಾ? ಸೇಮ್ 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 ಅಂತ. ಇದೇ ಲೆವೆಲ್ಗೆ ಆಗಿರುತ್ತಾ ಅಥವಾ ಇನ್ನೂ ಜಾಸ್ತಿನಾ? ಹಾಂ, ಜಾಸ್ತಿ ಆಗಿರುತ್ತೆ. ಓಕೆ. ಇಲ್ಲಿ ಯಾರೋ ವಾಕಿಂಗ್ ಮಾಡ್ಕೊಂಡು ನೀನೇನೆ ಫಸ್ಟ್ ರೌಂಡ್ ಇದು. ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ, ಸ್ಕೂಲ್ ಝೋನು. ಶೂಸ್ ವೆರಿಫೈ ಮಾಡ್ತೀರಾ? ಪ್ರಿಂಟ್ ಹಾಕಿ ತೋರಿಸಲ ಪಕ್ಕದಲ್ಲಿ ಹಾಕಿ ನೋಡು, ನಿಂದ ಅಲ್ವಾ ಅಂತ ಅಥೆಂಟಿಕೇಶನ್. ಅಥೆಂಟಿಕೇಶನ್ ಸಕ್ಸಸ್. ಫೇಸನ್ನು ಇಡು, ಫೇಸ್ ಇಡು, ಅದೇ ಥರ ಪ್ರಿಂಟ್ ಮಾಡಲ್ಲಿ ಫೇಸ್ನ, ಮುಖನ. ಅದಕ್ಕೆ ಅಥೆಂಟಿಕೇಶನ್ ಇಲ್ಲ, ಫೇಸ್ ಐ ಡಿ ಕೊಟ್ಟಿಲ್ಲ. ಫುಟ್ ಪ್ರಿಂಟ್ ಅಥೆಂಟಿಕೇಶನ್ ಇದು. ನಾವು ಈ ಆ ರೋಡಲ್ಲಿ ನೋಡಿದ್ದು ಅನ್ಸುತ್ತೆ ಆ ಕಯೋಟಿನ ಲಾಸ್ಟ್ ಟೈಮ್. ಕಯೋಟಿ ಏನು ಈಸಿ ಸಿಗ್ತಿರ್ತವೆ, ಜಿಂಕೆ ಸ್ವಲ್ಪ ಕಷ್ಟ. ಸತ್ತಿರೋದು ನೋಡಿದಿಲ್ಲ, ಅದು ತಪ್ಪಿಸ್ಕೊಂಡು ರೋಡಿಗೆ ಒಂದು ಸತ ಹೋಗ್ಬಿಟ್ಟು ಕ್ಲಿಯರ್ ಆಗ್ಬಿಟ್ಟಿರ್ತಾರೆ, ಅದು ಕಾಣಿಸ್ತಿಲ್ಲ ಅನ್ಸುತ್ತೆ. ಇಲ್ಲ ಅಂತಿರೋದು ಬಾಲ್ ಕಳೆದಿರ್ತಾರೆ, ಬನ್ನಿ ಹುಡ್ಕನ. ಸಮ್ಮರಲ್ಲಿ ಕಳೆದಿರೋ ಬಾಲ್ ವಿಂಟರ್ ಹೊಡೆದಿದ್ದು ನೋಡಿ. ನಮ್ಮದು ಕ್ರಿಕೆಟ್ ಫೀಲ್ಡ್ ಇದು. ಕತ್ಲಲ್ಲಿ ಏನು ಕಾಣುತ್ತೆ ನಮ್ಗೆ, ಬೆಳಿಗ್ಗೆ ಆದರೂ ಬಂದರೆ ಮಜಾ ಇರುತ್ತೆ. ಹುಡುಕು ಅಂತ ಹೇಳೋಣ ಗೌರವ್ಗೆ. ಕಳೆದಾಕಿದೆಯಲ್ಲ, ಬಂದು ಹುಡುಕಿದ ನೀನು. ಗೌರವ ನಾನು ಹೊಡೆದಿದ್ದು, ನೀವೇ ಹೊಡೆದಿದ್ದು. ಗೌರವ್ ನೆಗ್ದೋಗಿದ್ದು. ಫೀಲ್ಡರ್ ಜವಾಬ್ದಾರಿ ತೊಗೊಂಬರೋದು. ಹೌದು, ಬ್ಯಾಟ್ಸ್ಮನ್ ಜವಾಬ್ದಾರಿ ಅವನೇ ಹೊಡೆದು ಅವನೇ ಹೋಗ್ತಂಬರೋಕ್ಕೆ. ಏನು ಈಗಿಲ್ಲ ಹೋಗ್ಬಿಡ್ಬೋದು ಅನ್ಸುತ್ತೆ, ಏನು ಇದಾಗಲ್ಲ. ಒಂಚೂರು ಕಾಲು ಊದ್ಕೊಳುತ್ತೆ ಅಷ್ಟೇ. ಅದು ಗಿಡದ ಮೇಲೆ ಬಿದ್ದ ಹಂಗಾಗಿರೋದು. ಆಗಿದೆ, ಬಿದ್ದು ಬಿದ್ದು ಬಿದ್ದು. ಮಗ ಎಷ್ಟು ಹೈಟು ಅದು ಒಳಗಡೆ ಐತದು ಗುಂಡಿ. ಅಲ್ಲ, ಬಟ್ ಅದು ಐಸ್ ಮೆಲ್ಟ್ ಆಗಿರೋದಲ್ಲ, ಅದ್ರ ಬಿದ್ದು 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 ಹಂಗೆ ಇದಾಗ್ಬಿಟ್ಟಿದೆ ಅನ್ಕೋತೀನಿ. ನೀರು ಕರಗುತ್ತೆ, ಕೆಳಗಡೆ ಐಸ್ ಆಗುತ್ತೆ. ಅದಿನ್ನ ಡೇಂಜರ್. ನಾನು ಇಲ್ಲಿ ಇಷ್ಟೇ ಹಾಕೋದು, ಇಲ್ಲಿ ಕಟ್ ಮಾಡಿಬಿಡ್ತೀನಿ. ಬೆಳಿಗ್ಗೆ ಬಂದರೆ ಇನ್ನೂ ಮಜಾ, ಇನ್ನೂ ಬ್ರೈಟಾಗಿ ಕಾಣುತ್ತೆ. ಈಶ್ವರನ್ ಊದೋಟಕ್ಕೆ ಹೋಗ್ಬಿಟ್ಟು ಹೆಚ್ಚು ಕಮ್ಮಿ ಸಂಜೆ ಇಂಡಿಯಾದಲ್ಲಿ ಇರುತ್ತಲ್ಲ 5 ಗಂಟೆ, ಹಂಗಿಲ್ವಾ? 5 ಗಂಟೆ ಥರ ಇಲ್ಲ, ಅಲ್ಲಿ ಸಖತ್ ಬೆಳಕಿರುತ್ತೆ 5 ಗಂಟೆಗೆ. ಬೆಳಕು ಅನಿಸ್ತಿಲ್ಲ ನಿಮಗೆ? ಕತ್ಲೆ ಅನಿಸ್ತಿದ್ಯಾ? ಅದೇನೇ ಇದ್ರದ್ದು ರಿಫ್ಲೆಕ್ಷನ್ನು, ಈ ಸ್ನೋದು ವೈಟ್ ರಿಫ್ಲೆಕ್ಷನ್ ಅದು. ಅವತ್ತು 2 ಗಂಟೆಗೆ ಹೆಂಗಾಗಿತ್ತೇಳು ಬೆಳಕು. ಈಗ ಅರೋರ ಬಂದರೆ ಸಕ್ಕತ್ ಕಾಣುತ್ತಲ್ಲ. ಇಲ್ಲ, ಕ್ಲೌಡ್ ಜಾಸ್ತಿ ಐತೆ ಅನ್ಸುತ್ತೆ ಈಗಲೂ. ಅಲ್ಲ, ಬಟ್ ಅರೋರ ಇದ್ರೆ ಸ್ನೋಲಿ ಚೆನ್ನಾಗೇನೋ ಕಾಣುತ್ತೆ, ಆದರೆ ಅದು ಕರಗಬೇಕು, ಕ್ಲೌಡ್ ಇರಬಾರ್ದು. ಕ್ಲೌಡ್ ಇದ್ದರೆ ನಿಂಗೆ ಸಿಗೋದೇ ಇಲ್ಲ. ಮಗ ಬೆಳಿಗ್ಗೆ ಆ ಈಶ್ವರನ ಊದೋಟ ಒಂದು ರೌಂಡ್ ಹೋಗ್ಬಿಟ್ಟು ಈ ಕೆನಾನ್ ಇದೈತಲ್ಲ ಅಲ್ಲಿ ಹೋಗೋಣ ಸಾಕು. ಮಧ್ಯಾಹ್ನ, ಬೆಳಿಗ್ಗೆ ಅಂದರೆ ಮಧ್ಯಾಹ್ನ, ರಾತ್ರಿ ಅಂದರೆ ಬೆಳಗಿನ ಜಾವ. ಮಧ್ಯಾಹ್ನ ಅಂದರೆ ನಾವು ಊಟ ಮಾಡ್ತೀವಲ್ಲ, ಶಾರ್ಪ್ 8 PM. 8 PM ಬೇಡ, ಮತ್ತೆ ಕತ್ಲೆ ಆಗುತ್ತೆ. ಅದೇ ನಮ್ಮದು ಲಂಚ್ ಟೈಮ್ ತಾನೇ. ಲಂಚ್ ಟೈಮು ನಾವು ಅರ್ಲಿ ಮಾರ್ನಿಂಗ್ 2 PMಗೆ ಹೋಗೋಣ. 2 PM ಬೇಡ, 3 PM ಕೆಲಸ ಎಲ್ಲ ಮುಗ್ದಿರುತ್ತೆ ಅಷ್ಟರಲ್ಲಿ ಒಂದು ಲೆವೆಲ್ಗೆ. ನೋಡಿ ನೀನು ಇದನ್ನೆಲ್ಲ ನೀಟಾಗಿ ನಿಂದು ಫೋಟೋ ಶೂಟ್ ಮಾಡ್ಕೋಬೋದು, ಚೆನ್ನಾಗಿ ಕಾಣುತ್ತೆ.
ಕಂಟೆಂಟ್ ಮಾಡ್ತೀನಿ, ಬಟ್ ಯಾವುದು ಗೊತ್ತಾ, ಇಲ್ಲಿನ ಕಂಟೆಂಟ್ಗೆ ಪಾಪ್ಯುಲಾರಿಟಿ ಜಾಸ್ತಿ ಸಿಗೋದು. ಜನ ಅಲ್ಲಿಂದ ನೋಡೋದೇ ಇಲ್ಲ. ಇಲ್ಲಿಂದಾದರೆ ನೋಡು, ಈ ಸ್ನೋದು ಏನೋ ಒಂಥರ ಖುಷಿ ಬೇರೆದಲ್ವಾ. ಗೊತ್ತಿಲ್ಲದೆ ಇರೋದು ನೋಡೋದಕ್ಕೂ ಗೊತ್ತಿರೋದೇ ನೋಡೋದಕ್ಕೂ. ಈಗ ಅಲ್ಲಿ ನಮ್ಮ ಮನೆಯಲ್ಲಿ ಹತ್ರನೇ ಕೋತಿಗಳು ಬರುತ್ತೆ, ಅದನ್ನ ಹಾಕಿದ್ರೆ ಯಾರು ನೋಡ್ತಾರೆ? ಅದೇ ಇಲ್ಲಿನವ್ರು ನೋಡಬೇಕು. ಇಂಡಿಯಾದಲ್ಲಿ ಮಂಕೀಸ್ ಹಿಂಗೆಲ್ಲ ಬರುತ್ತಾ? ಇಲ್ಲ ಅಲ್ವಾ? ಕೋತಿನೇ ಇಲ್ಲ. ಝೂನಲ್ಲಿ ನೋಡ್ಬೇಕು ಇವರು. ಇಲ್ಲಿ ಎಷ್ಟು ಹೊಲ ಇಂಡಿಯಾದಲ್ಲಿ ಇದ್ಬಿಟ್ಟಿದ್ದೀರ. ದಿನ ರೋಸ್ಟು, ಗೀ ರೋಸ್ಟು. ಚಿಕನ್ಗಿಂತ ಅನ್ನ ತಿಂದಿರೋ. ಹೌದು, ಅದು ರ್ಯಾಬಿಟ್ಟು ಅದೇನು ಲೀನ್ ಮೀಟ, ಅದು ರೆಡ್ ಮೀಟಿಗೆ ಲೆಕ್ಕ ಬರುತ್ತೆ ಅನ್ಸುತ್ತಲ್ಲ. ಬಟ್ ಸಕ್ಕ ಸಾಫ್ಟು. ಆನ್ ಆಗಿದೆ, ಓಡ್ತಾ ಇತ್ತಲ್ಲ ಇಲ್ಲಿ ಸೆಕೆಂಡ್ಸು. ಇದೆಲ್ಲ ಹೇಳ್ಸಿ ಆ ಕಡೆ ಇಂಡಿಯಾದಲ್ಲಿ ಹೋಯ್ತಾರಲ್ಲ, ಯಾರು ನೋಡೋಕೆ ಬರ್ತಾರೆ ಮಗ ಇದನ್ನೆಲ್ಲ? ಜೈಲಿಗೆ ಹಾಕ್ತಾರೆ. ಓ ಹಂಗ ಇನ್ಫ್ಲೂಯೆನ್ಸರ್ ಆಗ್ಬಿಟ್ರೆ ಒಂದೊಂದು ಫ್ಯೂಚರಲ್ಲಿ ಮನು ಇದೆಲ್ಲ ತಿಂದಿದ್ರು ಅಂತ ಅವ್ರು ಅನ್ಕೊಂಡ್ರೆ ನೀವು ಮಾತಾಡೋ ನೋಡ್ಬಿಟ್ಟು ನಾನು ಡಿಸ್ಕ್ಲೇಮರ್ ಹಾಕ್ತೀನಿ, ಎಲ್ಲ ಫಿಕ್ಷನಲ್ಲು ಅಂತ. ನೀವು ಆಗ್ತಾರೆ ಹ್ಞೂ, ಈಗಲೇ ಹಾಕಿ ಸ್ಟಾರ್ಟ್ ಮಾಡಿದ್ವಿ. ಹೌದು, ಮುಂದೆ ಏನು ಫೇಮಸ್ ಆದರೆ ಯಾಕಪ್ಪ ಬೇಕು ಅಲ್ವಾ? ಒಂದು 2-3 ಮಿಲಿಯನ್ ಫಾಲೋವರ್ಸ್ ಬಂದ್ಬಿಟ್ರೆ ಕಾಂಪ್ಲೆಕ್ಸಿಟೀಸ್ ಜಾಸ್ತಿ ಆಗುತ್ತೆ. ಹೌದು, ಇಲ್ಲಿ ಆ ತಲೆ ಇದ್ದಿದ್ರೆ ಮುಂಚೆಯಿಂದನೂ ತಲೆ ಇತ್ತು ಡೆಫಿನೆಟಾಗಿ, ಆ ಡೆಡಿಕೇಶನ್ ಇಲ್ಲ, ಈಗಲೂ ಇಲ್ಲ. ವರ್ಕಲ್ಲೇ ಇಲ್ಲ, ಕಷ್ಟ ಮಗ. ನಾರ್ಮಲ್ ವರ್ಕಲ್ಲೇ ಡೆಡಿಕೇಶನ್ ಇಲ್ಲ. ಎಡಿಟಿಂಗೇ ಸಖತ್ ಟೈಮ್ ಕನ್ಸ್ಯೂಮಿಂಗು. ಸುಮ್ಮನೆ ಕ್ರಿಂಜ್ ವಿಡಿಯೋ ಸುಮ್ಮನೆ ಹಿಂಗೆ ತೆಗೆದು ಹಿಂಗೆ ಹಾಕ್ಬಿಡ್ತೀವಲ್ಲ, ಅದು ಈಸಿ. ಮನುಷ್ಯನ ಜವಾಬ್ದಾರಿಗಳು ಅಂತೆಲ್ಲ ಬಂದ ಮೇಲೆ ಇವೆಲ್ಲ ಮಾಡೋದಕ್ಕೆ ಮನಸ್ಸಲ್ಲ.